ಸಿನಿಮಾ ನಿರ್ಮಾಣದ ಕಾರ್ಯ ಆದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ಸಿನಿಮಾ ರಿಲೀಸು ಅಂತ ಬಂದಾಗ ನಮ್ಮೆಲ್ಲರಿಗೂ ಸಹಜವಾಗಿ ಗೊತ್ತಿರೋದು ಅದನ್ನು ಮಾರುಕಟ್ಟೆಗೆ ತಲುಪಿಸೋ ಒಂದು ವಿಚಾರ. ಆ ವಿಚಾರದಲ್ಲಿ ನಮ್ಮ ಸಿನಿಮಾ ಬಂದಾಗ ನಮ್ಮ ನಟ ನಟಿಯರೆಲ್ಲ ಮಾತಾಡಿದಾಗ ಎಲ್ಲ ಬೇರೆ ನಟರುಗಳೆಲ್ಲ ತುಂಬ ಚೆನ್ನಾಗಿ ಸ್ಪಂದಿಸಿ ನಾವು ಅವ್ರು ಏನೇನು ಮಾಡಬೇಕು ಅದು ಮಾಡಿದ್ದಾರೆ. ಸಿನಿಮಾದ ಒಂದು ಪ್ರಮುಖ ಪಾತ್ರ ಸುಷ್ಮಿತಾ ಗೋಪಿನಾಥ್ ಅಂತ ಅಂದ್ಬಿಟ್ಟು ಅವರು ಅಂದರೆ ತಮಗೆಲ್ಲ ತುಂಬ ಈಸಿಯಾಗಿ ಗೊತ್ತಾಗಲಿ ಅಂತ ಹೇಳೋದು ಅಂದರೆ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ಆ್ಯಕ್ಟ್ ಮಾಡಿದ್ರು. ಅದು ನಮ್ಮ ಸಿನಿಮಾ ಆದಮೇಲೆ ಮಾಡಿದ್ದು. ಆ ಸಿನಿಮಾ ಪ್ರಮೋಷನ್ಸ್ಗಳಲ್ಲಿ ನಮ್ಮ ಸಿನಿಮಾ ಹೆಸರುಗಳನ್ನ ತೆಗೆದು ಅವರು ಅದು ಹೆಂಗೆ ಅದಕ್ಕೆ ಅವ್ರ ಕರಿಯರ್ಗೆ ಅದು ಪ್ರೋಗ್ರೆಸಿವ್ ಅದು ಕಾಂಟ್ರಿಬ್ಯೂಟ್ ಮಾಡ್ಬೋದು ಆ ಥರ ಕಾಂಟ್ರಿಬ್ಯೂಷನ್ ತೊಗೊಂಡು ಅದು ಮಾಡಿದ್ದಾರೆ. ಸಾಂಗ್ ಆ ಸಾಂಗ್ ತನಕ ನಮಗೆ ಗೊತ್ತಿದ್ದ ವಿಷಯ, ಆ ಸಾಂಗ್ ತನಕ ನಮ್ಮ ಸಿನಿಮಾ ಬಗ್ಗೆ ಒಳ್ಳೆ ಇದೆಲ್ಲ ಇಟ್ಕೊಂಡು ಎಲ್ಲ ಪ್ರಮೋಷನ್ಸ್ಗಳಿಗೆಲ್ಲ ಮಾಡ್ಕೊಂಡು ಅವರು ಪ್ರಮೋಷನ್ಸ್ ಮಾಡ್ಕೊಳ್ಳೋದು ಅದಕ್ಕೆ ಮಾಡಿಕೊಂಡು ಯಾವಾಗ ನಮ್ಮ ಸಿನಿಮಾ ಪ್ರಮೋಷನ್ನು ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ವಿಚಾರಗಳು ಬಂದು ಯಾವಾಗ ನಾವು ಅವ್ರನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ನಮಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಿರಲಿಲ್ಲ. ಅವ್ರನ್ನ ತಲುಪೋಕ್ಕೆ ನಾವು ಅವರ ತಾಯಿ ಮುಖೇನೂ ಪ್ರಯತ್ನ ಪಟ್ಟು ನಮ್ಮ ನಂಬರ್ಗಳೆಲ್ಲ ಬ್ಲಾಕ್ ಆಗಿತ್ತು. ಸರಿ ಆಯಿತು, ಸ್ವಲ್ಪ ಟೈಮ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ರಮೋಷನ್ಸ್ಗಳೆಲ್ಲ ಶುರು ಮಾಡ್ಕೊಂಡ್ವಿ. ನಮ್ಮ ಸಿನಿಮಾದ ಒಂದು ತುಂಬ ನಾವು ಒಂದೊಂದು ಸಿನಿಮಾ ತಂಡಕ್ಕೂ ಒಂದೊಂದು ಕಂಟೆಂಟು ಮಾಸ್ಟರ್ ಪೀಸ್ ಅಥವಾ ಒಂದೊಂದು ಕಂಟೆಂಟ್ ರಾಮಬಾಣ ಅದನ್ನು ಬಿಟ್ಟರೆ ಅದು ನಮ್ಗೆ ಏನೋ ಒಂದು ರಿಯಾಕ್ಟ್ ಆಗಬೇಕು ಅನ್ನೋದಿರುತ್ತೆ. ಅಂಥದ್ದೇ ಒಂದು ಕಂಟೆಂಟ್ ನಮ್ಮ ಸಿನಿಮಾದಲ್ಲಿ ನಾವು ಅಂದ್ಕೊಂಡಿದ್ದು ಅಬ್ಬಬ್ಬಬ್ಬ ಅಂತ ಒಂದು ಸಾಂಗ್ ವಾಸುಕಿ ವೈಭವ್ ಅವರು ಹಾಡಿದ್ರು. ಅದನ್ನು ನಾವು ಏನೇನು ಬೇಕೋ ಅದಕ್ಕೆ ಅಷ್ಟೇ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ ಕೂಡ. ಸೊ ಅದನ್ನು ಲಾಂಚ್ ಮಾಡೋ ಟೈಮಲ್ಲಿ ತಿರ್ಗಾ ನಾವು ಪ್ರಯತ್ನ ಪಟ್ವಿ, ಸಾಕಷ್ಟು ರೀತಿ ಪ್ರಯತ್ನ ಪಟ್ವಿ. ನಮ್ಗೆ ಯಾವುದೇ ರೀತಿಯಾದ ಸಂಪರ್ಕನೂ ಬೆಳೆಸೋದಕ್ಕೆ ಆಗಲಿಲ್ಲ. ಸೊ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಒಂದು ಸಿನಿಮಾ, ಎಸ್ಪೆಷಲಿ ನಮ್ಮ ಸಿನಿಮಾ ಹೆಸರು ಲವ್ ಮ್ಯಾಟರ್ ಆಗಿರೋದ್ರಿಂದ, ಒಂದು ಲವ್ ಸಿನಿಮಾ ಆಗಿರೋದ್ರಿಂದ ಹೀರೋ ಹೀರೋಯಿನ್ಗಳು ಅದರ ಮುಖ್ಯ ತಾರಾಗಣದಲ್ಲಿರೋ ಆರ್ಟಿಸ್ಟ್ಗಳು ಜನದ ಗಂಡಿಗೆ ಬಿದ್ದು ಅವರ ಪ್ರತಿಬಿಂಬ ಅವ್ರಿಗೊಂದು ಒಂದು ಒಂದು ತಲೆಗೆ ಹಾಕೋತಾರೆ ಜನ. ಓಕೆ, ಇವರು ಹಿಂಗೆ ಇವ್ರನ್ನ ನೋಡಬೇಕು ನಾನು ಆ್ಯಕ್ಟ್ ಮಾಡಿದಾಗ ಅಂತ ಕಾರ್ಯಗಳಿಗೆ ಇವತ್ತು ಜಾಸ್ತಿ ಅಂದರೆ ಯಾರೇ ಆಗಲಿ ಪ್ರಮೋಷನ್ಗೆ ಬರಬೇಕಾಗಿತ್ತು. ಸೊ ನಾವು ಎಷ್ಟೇ ಥರದಲ್ಲಿ ಯಾವುದೇ ರೀತಿಯ ವಿಧಾನದಲ್ಲಿ ನಾವು ಅವ್ರನ್ನ ತಲುಪೋದಕ್ಕೆ ಪ್ರಯತ್ನ ಪಟ್ಟರು ನಮಗೆ ಏನೇ ಯಾವುದೇ ರೀತಿಯ ಪ್ರತಿಕ್ರಿಯೆನೂ ಬರಲಿಲ್ಲ. ಸಿನಿಮಾ ಪ್ರಮೋಷನಲ್ಲೂ ಅಷ್ಟೇ ನಾವು ಅವ್ರು ಬರಲಿಲ್ಲ ಅಂತ ಏನು ಲೆಕ್ಕಾಚಾರ ಇಟ್ಕೊಳ್ಳದೆ ತುಂಬ ಅತಿಯಾಗೇ ಪ್ರಮೋಷನ್ ಮಾಡಿದ್ವಿ. ಒಬ್ಬೊಬ್ಬ ಸಾಂಗ್ ಇವತ್ತು ಒಂದು ವೈರಲ್ ಸಾಂಗ್ ಆಗಿದೆ, ಒಂದೊಳ್ಳೆ ರೀಚ್ ಆಗಿದೆ. ಆಯಿತು, ಇನ್ನೊಂದು ಸ್ವಲ್ಪ ದಿವಸ ಬರ್ಬೋದೇನೋ, ಇದಾಗ ಬರ್ಬೋದೇನೋ ಅಂತ ಪ್ರಯತ್ನ ಪಟ್ಟಿ ಮೊನ್ನೆ ಸಿನಿಮಾ ರಿಲೀಸ್ ಆಗಸ್ಟ್ 22ನೇ ತಾರೀಕು ರಿಲೀಸ್ ಆಗಿತ್ತು. ಅಲ್ಲಿ ತನಕ ನಾವು ಶತಾಯಗತಾಯ ಪ್ರಯತ್ನ ಪಟ್ಟಿದ್ದೀವಿ ತುಂಬ ಅವ್ರನ್ನ ರೀಚ್ ಮಾಡೋದಕ್ಕೆ. ಒಂದು ಮುಖಾಂತರ ಒಂದು ಟೈಮಲ್ಲಿ ನಾವು ನಮ್ಮ ಯಾವುದೋ ಗೊತ್ತಿಲ್ಲದಿರೋ ನಂಬರಿಂದ ಮಾಡಿಸಿ ಅವ್ರ ಹತ್ರ ಮಾತಾಡಿದಾಗ ಈ ಥರ ಆಗ್ಬೋದು, ತೊಂದರೆ ಆಗ್ತಾ ಇದೆ ನಿಮ್ಮಿಂದ ಅಂದಾಗ ನೀವೇನು ಮಾಡ್ತೀರಾ ಟ್ರೈ ಮಾಡಿ, ನೀವು ಫಿಲಮ್ ಚೇಂಬರ್ ತಾನೇ ಹೋಗೋದು ಅಂತ ಅನ್ನೋ ಓಕೆ, ಅದಲ್ಲಿ ಅವತ್ತಿಗೆ ಮಾತಾಯಿತು. ನಾವು ಓಕೆ ಏನೋ ಒಂದು ಮಾತಾಡ್ತಿದ್ದಾರೆ ಅಂತ ನಾವು ಇದು ಮಾಡ್ಕೊಂಡು ಇದು ಮಾಡ್ತೀವಿ. ಇವಾಗ ಸಿನಿಮಾ ರಿಲೀಸ್ ಆಗಿದೆ, ಆಗಸ್ಟ್ 22ನೇ ತಾರೀಕು ರಿಲೀಸ್ ಆಗಿದೆ ಕರ್ನಾಟಕದಾದ್ಯಂತ. ಆ್ಯಂಡ್ ವೆರ್ ಗೆಟಿಂಗ್ ಎ ವೆರಿ ಗುಡ್ ರೆಸ್ಪಾನ್ಸ್. ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯ ಪಡ್ತಾ ಇದೆ. ಮಾಧ್ಯಮ ಮಿತ್ರರೆಲ್ಲ ನನಗೆ ಫೋನ್ ಮಾಡಿಬಿಟ್ಟು ಅದು ಹೇಳೋಕ್ಕಾಗದಿರೋ ವಿಚಾರ. ಇಟ್ಸ್ ವೆರಿ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ನಮಗೆ ಯಾರು ಇಲ್ಲದವರು ದೇವರು ಇದ್ದಾನೆ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಸಿನಿಮಾ ನೋಡಿದವರು, ಅನಲೈಸ್ ಮಾಡಿದವರು, ರಿವ್ಯೂ ಮಾಡ್ತಿರೋರು ತುಂಬ ಚೆನ್ನಾಗಿದೆ ಕಂಟೆಂಟ್ ಅಂತ ನಮ್ಗೆ ಹೇಳ್ಬಿಟ್ಟು ಸಿನಿಮಾ ಫಸ್ಟ್ ಟೈಮ್ ನೋಡ್ಕೊಂಡು ಹೋಗಿದ್ದಾರೆ. ಸೊ ಅವ್ರು ಹೇಳಿದ್ದೊಂದೇ, ನೀನು ಸಿನಿಮಾದಲ್ಲಿ ಏನೂ ಕೊಡ್ತಾ ಇಲ್ಲಪ್ಪ, ನೀನು ಸಿನಿಮಾ ಪಬ್ಲಿಸಿಟಿನೇ ಕೊಡ್ತಾ ಆಗ್ತಾ ಇದೆ ಇವತ್ತು, ಯಾಕೆ ಎಲ್ಲರನ್ನೂ ಕರ್ಕೊಂಡು ಯಾಕೆ ನೀಡ್ ಮಾಡ್ತಿಲ್ಲ ಅಂತ ಹೇಳಿದಾಗ ನಾವು ಇನ್ನೊಂದ್ಸರಿ ಪ್ರಯತ್ನ ಪಡ್ತೀವಿ. ಸರಿ ಆಯಿತು, ಈಗ ಬೇರೆಯವ್ರು ಯಾರ್ಯಾರಿದ್ದಾರೆ ಅವ್ರಿಗೆ ಒಂದೊಂದು ಶೆಡ್ಯೂಲ್ ಹಾಕೊಂಡು ಮಾಡ್ಕೋತಾ ಇದ್ದೀವಿ. ಈಗ ನೆಕ್ಸ್ಟ್ ಭಾನುವಾರ ಸೋಮವಾರ ಹಾಗೆ ಏನಿದೆ ಶೆಡ್ಯೂಲ್ಗಳನ್ನ ಹಾಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಥರದಲ್ಲಿ ಈಗೇನು ನಾವು ತಿರ್ಗಾ ಒಂದ್ಸಲಿ ಪ್ರಯತ್ನ ಪಟ್ವಿ, ಬಾಮ್ಮ ಬನ್ನಿ ಈ ಥರ ಸಿನಿಮಾ ಪ್ರಮೋಷನ್ಸ್ ಇದೆ ಅಂತ. ತಿರ್ಗಾ ಒನ್ಸ್ ಅಗೇನ್ ದೇರ್ ಇಸ್ ನೋ ರೆಸ್ಪಾನ್ಸ್. ಸೊ ಇದು ನನಗೆ, ನಾನು ನನ್ನ ಸ್ನೇಹಿತರೆಲ್ಲ ಹಂಚ್ಕೊಂಡಾಗ, ಅಂದರೆ ನಾವು ಇಲ್ಲಿ ಬರಬೇಕು ಅನ್ನೋ ಒಂದು ದೃಷ್ಟಿಕೋನ ಇದ್ದಾಗ ನಮಗೆ ಬಂದಿದ್ದ ಸಹಜವಾದ ಇನ್ಪುಟ್ ಏನು ಅಂತ ಹೇಳಿದ್ರೆ, ಇದು ಆಗಬಾರ್ದು, ನೀನು ಬೇರೆ ಒಂದೆಲ್ಲೋ ಆ ಹುಡುಗಿ ಕೆಲಸ ತಗೋಬೇಕಾದ್ರೆ ನಮ್ಮ ಸಿನಿಮಾ ಲವ್ ಮ್ಯಾಟ್ರ್ ಅನ್ನೋ ಸಿನಿಮಾ ಹೆಸರು ಹೇಳ್ಕೊಂಡು ಅಲ್ಲಿ ಕೆಲಸ ತಗೊಂಡು ನಮ್ಮ ಸಿನಿಮಾದಿಂದ ಒಬ್ಬ ನಿರ್ಮಾಣ ಸಂಸ್ಥೆಯಿಂದ ಅವ್ರಿಗೆ ಸಿಗಬೇಕಾಗಿರೋ ಮಾರ್ಕೆಟಿಂಗ್ A to Z ತಗೊಂಡು ಯಾವಾಗ ಅವರು ನಿರ್ಮಾಣ ಸಂಸ್ಥೆಗೆ ಇನ್ ರಿಟರ್ನ್ ಕೊಡಬೇಕು, ಅವರ ಪ್ರೆಸೆನ್ಸ್ ಅಲ್ಲಿ ಅಥವಾ ಅವ್ರು ಯಾವುದೇ ಥರದ ಪ್ರೆಸೆನ್ಸ್ ಅಲ್ಲಾಗಿ ಅದನ್ನು ಕೊಡಬೇಕು, ಇಲ್ಲ ನಾನು ಅವಾಗ ಕೊಡಲ್ಲ ಅಂತ ಹೇಳೋದು ಇಟ್ ಡಸಂಟ್ ಕೌಂಟ್ ಟು ತುಂಬ ಒಂದು ಎಥಿಕಲ್ ಪಾಯಿಂಟ್ ಅಲ್ಲ. ಆ ಎಥಿಕಲ್ ಪಾಯಿಂಟ್ ಅಲ್ಲದಿರೋ ಕಾರಣ ನಾವು ಇವತ್ತು ಫಿಲಮ್ ಚೇಂಬರ್ಗೆ ಬಂದು ಆ ವಿಷಯನ ಪ್ರಸ್ತಾಪಿಸಿ, ಮತ್ತು ಇದು ನನ್ನ ಒಂದು ಸಿನಿಮಾ ಕಷ್ಟ, ನನ್ನ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಕಷ್ಟ ಅಲ್ಲ, ಅಧ್ಯಕ್ಷರು ಅದನ್ನು ಹೇಳ್ತಾ ಇದ್ರು, ಸಾಕಷ್ಟು ಆಗ್ತಾ ಇದೆ ಅಂತ. ಸೊ ಆ ದೃಷ್ಟಿಕೋನದಲ್ಲಿ ಇಂಥ ಆಟಿಟ್ಯೂಡ್ ಇರೋ ಜನಗಳಿಗೆ, ಇಂಥ ಮೈಂಡ್ಸೆಟ್ ಇರೋ ಜನಗಳಿಗೆ ಚೇಂಬರ್ ಅವರು ಒಂದು ಮಾನದಂಡ, ಒಂದು ಪಾಲಿಸಿನ ಇದು ಮಾಡಿಕೊಂಡು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಬಂದು ಇವತ್ತು ಅಧ್ಯಕ್ಷರಿಗೆ ಒಂದು ಮನವಿ ಲೆಟರ್ನ ಕೊಟ್ಟಿದ್ದೀವಿ. ಅಧ್ಯಕ್ಷರು ಅಷ್ಟೇ, ಅವ್ರಿಗೂ ಗೊತ್ತು, ಯಾಕಂದರೆ ಅವರು
ಒಂದು ನಿರ್ಮಾಣ ಸಂಸ್ಥೆನೂ ಮಾಡಿದ್ದಾರೆ, ಒಂದು ಥಿಯೇಟರ್ನೂ ಇದೆ. ಸೊ ಇದಕ್ಕೆ ಅವ್ರು ಏನು ನಮ್ಗೆ ಸ್ಪಂದಿಸಬೇಕು ಆ ಸ್ಪಂದನೆ ಕೊಟ್ಟಿದ್ದಾರೆ. ಬಟ್ ಎಲ್ಲ ಆಲ್ ಸೆಟ್ ಅಂಡ್ ಡನ್ ಸಿನಿಮಾಗೆ ಇವತ್ತು ತುಂಬ ಪ್ರಮೋಷನ್ಸೇ ಬೇಕಾಗಿರೋ ಕಾರಣದಲ್ಲಿ ಈ ಥರ ಆದಾಗ ತುಂಬ ಆಘಾತ ಆಗುತ್ತೆ. ಯಾಕಂದರೆ ಒಂದು ಎಲ್ಲ ಪ್ರೊಡಕ್ಷನ್ ಹೌಸ್ಗೂ ಅದರದೇ ಆದ ಒಂದು ಪಾಲಿಸೀಸ್, ಒಂದು ಫಿಲಾಸಫೀಸ್ ಇರುತ್ತೆ. ಆ ಪಾಲಿಸೀಸ್ ಫಿಲಾಸಫಿನ ಅವ್ರು ದಾಟೋದಕ್ಕೆ ಇಷ್ಟಪಡಲ್ಲ. ಯಾವಾಗ ತುಂಬ ಎಲ್ಲೇ ಮೀರುತ್ತೆ ಅವಾಗ ಮಾತ್ರ ಅದಂಥದ್ದೊಂದು ಹೆಜ್ಜೆ ಹಾಕಬೇಕಾಗ್ಬಿಡುತ್ತೆ. ಇವತ್ತಿನ ನಮ್ಮ ಹೆಜ್ಜೆನೂ ಅಂಥದ್ದೇ ಒಂದು, ನಾವು ನಮ್ಗಿಂತ ನಮ್ಮನ್ನೆಲ್ಲ ಗೈಡ್ ಮಾಡೋ ಒಂದು ಅಂಗಸಂಸ್ಥೆ ಆಗಿರೋ ಫಿಲ್ಮ್ ಚೇಂಬರ್ ಬಂದು ನಾವು ನಮ್ಮ ಮನೆಯನ್ನ ಸಲ್ಲಿಸ್ಕೊಟ್ಟಿದ್ದೀವಿ. ಸರ್ ಎಸ್ ಸರ್, ಒಂದು ದಿನ ರಿಲೀಸ್ ಆಗಿ ಹೇಗಿದೆ ರೆಸ್ಪಾನ್ಸ್? ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್. ಎಲ್ಲ ಕಡೆನೂ ನಾವು ಹೋಗ್ತಾ ಇರೋ ಪ್ರತಿಯೊಂದು ಥಿಯೇಟ್ರಲ್ಲೂ ಆರ್ಗ್ಯಾನಿಕ್ ಫುಟ್ಫಾಲ್ಗಳು ಬರ್ತಾನೆ. ಜನಗಳು ಸಿನಿಮಾ ನೋಡಿ, ನಾನು ಅವತ್ತು ಫಸ್ಟ್ ಡೇ ಮೊನ್ನೆ ಹೇಳಿದ್ದು ಅದನ್ನೇ, ನಾವೇನು ಹೇಳಬೇಕು ಅಂತ ನಮ್ಮ ಕಮ್ಯುನಿಕೇಷನ್ ಏನಿತ್ತು ಅದು ಜನಕ್ಕೆ ತಲುಪಿದೆ. ಅದು ಸ್ಪ್ರೆಡ್ ಆಗ್ತಾ ಇದೆ, ನಿಧಾನಕ್ಕೆ ಗತಿಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ, ಬಟ್ ಸ್ಪ್ರೆಡ್ ಆಗ್ತಾ ಇದೆ. ಎಸ್ ಸರ್, ಮಧ್ಯಾಹ್ನ ಫಿಲಮ್ ಚೇಂಬರ್ ಹೋಗಿದ್ವಿ. ನಮಗೆ ಹೀರೋಯಿನ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ, ಯಾಕೆ ಅಂತ ಹೇಳ್ಬೋದು ಸರ್? ಯಾಕೆ ಹೀರೋಯಿನ್ಗಳು ಯಾಕೆ ಬರ್ತಾರೆ ನಮ್ಮ ಸಿನಿಮಾ ಸಪೋರ್ಟ್? ಇವಾಗ ಹೆಂಗೆ ಹೇಳೋದು, ಸಿನಿಮಾ ನೋಡಿದ್ರಿ ಫಸ್ಟ್ ನೀವೆಲ್ಲ, ಸಿನಿಮಾ ಹೇಗೆ ಅನಿಸ್ತು ಅಂತ ನಾನು ಫಸ್ಟ್ ನಿಮ್ಮನ್ನೇ ಕೇಳಬೇಕು, ಅದನ್ನು ಹೇಳೋಕ್ಕೆ ಮುಂಚೆ. ಚೆನ್ನಾಗಿತ್ತು. ವೆರಿ ನೈಸ್ ಸರ್. ಏನು ಅಂತಂತ ಹೇಳಿದ್ರೆ, ಈಗ ಯಾವುದೇ ನಾನು ಫಸ್ಟು ನಮ್ಮ ಮನೇಲಿ ಸಿನಿಮಾ ಮಾಡಬೇಕು ಅಂದಾಗ, ನಾನೇ ಅಲ್ಲ ಯಾರೇ ಸಿನಿಮಾ ಮಾಡಬೇಕು ಅಂದಾಗಲೂ ಒಂದು ವಿಚಾರ ಹೇಳ್ತಾರೆ, ಹುಚ್ಚಿಟ್ಟಿದೆಯಾ ನಿಮಗೆ ಅಂತ ಕೇಳ್ತಾರೆ. ಅದೇ ಒಂದು ಹುಡುಗಿ ಕೇಳಿದ್ರೆ ಐ ಸುಂದರು ಅಂತ ಹೇಳ್ತಾರೆ. ಅಂದರೆ ನಮ್ಮ ತಂದೆ ತಾಯಿಯೇ ಆ ವಿಚಾರ ಅಂತ ಬಂದಾಗ ಅದು ತುಂಬ ದೊಡ್ಡ ರಿಸ್ಕು, ಅದಾಗಲ್ಲ ಅನ್ನೋ ಆಲೋಚನೆಗಳಿದ್ದಾಗ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಒಂದು ಸಿನಿಮಾ ಮಾಡಬೇಕಾದಾಗ ಅದರಲ್ಲಿ ಆರ್ಟಿಸ್ಟ್ಗಳನ್ನ ಚೂಸ್ ಮಾಡ್ಕೊಳ್ಳೋ ಅವ್ರ ಅನ್ಕಂಡೀಷ್ನಾಲಿಟಿ ಅಥವಾ ಅವ್ರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಇರುತ್ತಲ್ಲ, ಅದು ತುಂಬ ಮಿಗಿಲಾದದ್ದು. ಅದೆಲ್ಲೋ ಒಂದು ಕಡೆ ನಮ್ಮ ತಂದೆ ತಾಯಿ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಅಷ್ಟೇ ನಂಬಿಕೆ ಒಬ್ಬ ನಿರ್ಮಾಪಕರು ನಮ್ಮ ಮೇಲೆ ಇಟ್ಟಿರ್ತಾರೆ. ನಾವು ಒಂದು ಸಿನಿಮಾ ಕಾಸ್ಟಿಂಗ್ ಮಾಡಬೇಕಾದ್ರೆ ಎಲ್ಲ ವಿಚಾರಗಳು ಅವ್ರ ಹತ್ರ ಮಾತಾಡಿರ್ತೀವಿ. ಸಿನಿಮಾಗಳು ಹೆಂಗೆ ಬರುತ್ತೆ, ಆ ಸಿನಿಮಾ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ, ಅದರಿಂದ ಏನು ಅವ್ರಿಗೆ ಔಟ್ಕಮ್ ಸಿಗುತ್ತೆ, ಎಲ್ಲ A to Z ಅದೆಲ್ಲ ಹೇಳಿ ಮಾತಾಡಿ ಮುಗಿಸಿ ಪ್ರಿಪ್ರೇಷನ್ ಮಾಡಿಕೊಂಡು ಸಿನಿಮಾ ಶೂಟಿಂಗ್ ಮಾಡಿದ್ವಿ. ಸಿನಿಮಾ ಶೂಟಿಂಗ್ ಎಲ್ಲ ಆದಮೇಲೆ ಸಿನಿಮಾ ಚೆನ್ನಾಗಾಯಿತು. ಸಿನಿಮಾ ರಿಲೀಸ್ ಟೈಮಿಗೆ ಬಂತು. ಅವರು ಈ ಹಿಂದೆ ಅವ್ರದ್ದೊಂದು ಸಾಂಗ್ ಬಂದಿತ್ತು. ಇದು ನಾನು ಮಾತಾಡ್ತಾ ಇರೋದು ನಮ್ಮ ಸಿನಿಮಾ ಬೇರೆ ಎಲ್ಲ ಥರ ಬೆಳಗ ನಿಮ್ಗೆ ಗೊತ್ತಿದೆ. ಅಚ್ಯುತ್ ಕುಮಾರ್ ಅಣ್ಣ ಇದ್ದಾರೆ, ಸುಮನ್ ರಂಗನಾಥ್ ಅವರು ಇದ್ದಾರೆ, ಅನಿತಾ ಭಟ್ರು ಇದ್ದಾರೆ, ಸೋನಲ್ ಮಾಂತವರು ಇದ್ದಾರೆ, ಮತ್ತು ಸುಷ್ಮಿತಾ ಗೋಪಿನಾಥ್ ಇದ್ದಾರೆ. ಅಚ್ಯುತಣ್ಣ ನೀವೆಲ್ಲರೂ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದರು, ನಿಮ್ಮ ಜೊತೆ ಎಲ್ಲ ಮಾತಾಡಿದ್ರು. ಸುಮನ್ ರಂಗನಾಥ್ ಮೇಡಮ್ ಕಾರಣಾಂತರಗಳಿಂದ ಅವರ ಬೇರೆ ಅಬ್ರಾಡ್ ಟ್ರಿಪ್ಪಿಂದ ಬರಲಿಲ್ಲ. ಅನಿತಾ ಭಟ್ರು ಒನ್ಸ್ ಅಗೇನ್ ಎಲ್ಲರ ಜೊತೆ ಖುಷಿಯಾಗಿ ಮಾತಾಡಿದ್ರು. ಸೋನಲ್ ಕೂಡ ನಿಮ್ಮನ್ನೆಲ್ಲ ಭೇಟಿಯಾದರು. ಅದೇ ಇದಕ್ಕೆ ನನ್ನ ಸಿನಿಮಾದಲ್ಲಿ ಇವಾಗ ನೋಡಿದಾಗ ನಿಮಗೆ ಗೊತ್ತಿರುತ್ತೆ, ಈ ಸಿನಿಮಾದಲ್ಲಿ ಬರೀ ಯಾರೋ ಒಬ್ರಿಗೆ ಪ್ರಾಮುಖ್ಯತೆ ಇರೋದಲ್ಲ, ಎಲ್ರಿಗೂ ಪ್ರಾಮುಖ್ಯತೆ ಸಮಾನವಾಗೇ ಇದೆ ಅಂತ ಅಂದ್ಬಿಟ್ಟು ಅಂಥದ್ದೇ ಒಂದು ಕ್ಯಾರೆಕ್ಟರ್ ಸುಷ್ಮಿತಾ ಗೋಪಿನಾಥ್ ಅಂತ ಹುಡುಗಿದು. ಆಕೆ ನಮ್ಮ ಸಿನಿಮಾದಲ್ಲಿ ಮಾಡಿದ್ಮೇಲೆ ನೀವು ಇತ್ತೀಚೆಗೆ ಅವ್ರನ್ನ ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ, ನಮ್ಮ ಚಂದನ್ ಶೆಟ್ಟರ್ದು ಕಾಟನ್ ಕ್ಯಾಂಡಿ ಅಂತ ಒಂದು ಸಾಂಗಲ್ಲಿ ನೋಡಿರ್ತೀರ, ತುಂಬ ಇಷ್ಟಪಡ್ತಾರೆ. ಆ ಸಾಂಗಿನ ಇಂಟರ್ವ್ಯೂವಲ್ಲಿ ಅವರು ನಮ್ಮ ಲವ್ ಮ್ಯಾಟರ್ ಸಿನಿಮಾ ಹೆಸರನ್ನ ತೊಗೊಂಡು, ನಾನು ಸಹಜವಾಗಿ ಯೋಚನೆ, ಇವಾಗ ನಾನು ಎಲ್ಲರೂ ಬೇರೆ ಕಡೆ ಕೆಲಸ ಕೇಳಬೇಕಾದ್ರೆ ನಾನು ಯಾವ್ದು ಮಾಡಿದೆ ಅಂದರೆ ಲವ್ ಮ್ಯಾಟರ್ ಮಾಡಿದೆ ಅಂತ ಹೇಳ್ಕೊಂಡೆ ಕೆಲಸ. ಸೊ ಅವ್ರಿಗೊಂದು ಕಾನ್ಫಿಡೆನ್ಸು, ನಂಬಿಕೆ, ಓಕೆ ಈಕೆ ಆಲ್ರೆಡಿ ಫೇಸ್ ಮಾಡಿದ್ದಾಳೆ ಕ್ಯಾಮ್ರಾನ ಒಂದು. ಸೊ ಹೇಳಕ್ಕೆ ಹೊರಟಿರೋ ಪಾಯಿಂಟ್ ಏನಂತ ಹೇಳಿದ್ರೆ, ನಮ್ಮ ಸಿನಿಮಾ ಕೆಲಸ ನಡೆದಿದೆ ಅನ್ನೋ ಒಂದಿದ್ರೆ ಆಯಾಮದಲ್ಲಿ ಅಲ್ಲಿ ಕೆಲಸ ಪಡ್ಕೊಂಡು ಕೆಲಸ ಮಾಡಿದ್ರು, ಚೆನ್ನಾಗಾಯಿತು ಸಾಂಗು, ತುಂಬ ಸಂತೋಷ. ಅದಾದಮೇಲೆ ನಾವು ನಮ್ಮ ಸಿನಿಮಾ ಪ್ರಮೋಷನ್ಗೆ ಅಂತ ನಾವು ಕರೆದಾಗ ನಮಗೆ ರಿಯಾಕ್ಷನ್ಸ್ಗಳು ಬರೋದು ನಿಂತೋಯ್ತು. ಅಲ್ಲಿ ತನಕ ಕನೆಕ್ಷನಲ್ಲಿದ್ದವರು, ಅಲ್ಲಿ ತನಕ ಲವ್ ಮ್ಯಾಟರ್ ಸಿನಿಮಾ ಅವ್ರ ಕಣ್ಣಿಗೆ ಕಾಣಿಸ್ತಿದ್ದು, ಬೇರೆ ಇನ್ನೊಂದು ಕಡೆ ಕೆಲಸಕ್ಕೆ ನಮ್ಮ ಸಿನಿಮಾ ಹೆಸರನ್ನು ರೆಫರೆನ್ಸ್ ಆಗಿ ತೊಗೋಬೋದಾಗಿರೋಂಥವ್ರು ನಮಗೆ ಡಿಸ್ಕನೆಕ್ಟ್ ಆಗೋಗ್ಬಿಟ್ರು. ಯಾವುದೇ ರೀತಿ ನಾವು ಅವ್ರಿಗೆ ಕನೆಕ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಸಿಗ್ತಾನೆ ಇರಲಿಲ್ಲ. ಸೊ ನಾವು ಎಲ್ಲ ರೀತಿಯೂ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲ ನಮ್ಮ ನಿರ್ಮಾಪಕರು, ಶೀ ಈಸ್ ಅ ಫೀಮೇಲ್, ಅವರೊಬ್ಬರು ಹೆಣ್ಣು. ಸೊ ಅವ್ರ ಕಡೆಯಿಂದನೇ ಮೋಸ್ಟ್ ಆಫ್ ದ ಕಮ್ಯುನಿಕೇಷನ್ಸ್ ಹೋಗಿರೋದು. ಈ ಸಿನಿಮಾ ಟೈಮಲ್ಲೂ ಅಷ್ಟೇ, ಇವತ್ತು ಕೂಡ ಅಷ್ಟೇ. ಅದಾದರೂ ನಮಗೇನು ಕಮ್ಯುನಿಕೇಷನ್ ಬರೆದಿದ್ದಾಗ ತೀರಾ ನಾವು ಎಷ್ಟು ತಡಿಬೇಕೋ ಅಷ್ಟು ತಡೆದು ಅಟ್ಲೀಸ್ಟ್ ಓಕೆ, ತೀರಾ ಲಾಸ್ಟ್ ಮೂಮೆಂಟ್ ಆಫ್ ದ ಡೇ ಒಬ್ಬ ಸಿನಿಮಾ ನಿರ್ದೇಶಕಂಗೆ ಏನು ಅಂತಂದರೆ ಅವ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಓಕೆ ಮೇ ಬಿ ಅವ್ರಿಗೇನೋ ಏನು ಅವ್ರ ತಲೆಯಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲದೆ, ಓಕೆ ಸಿನಿಮಾ ರಿಲೀಸ್ ಮಾಡೋಣ ಫಸ್ಟು ಅಂತ ನೋಡಿ, ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ರಿವ್ಯೂಸ್ಗಳು ಬಂದಮೇಲೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದು ನಿಂತ್ಕೋಬೇಕು. ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಕರಿತಾ ಇದ್ದಿದ್ದು, ಯಾಕಂತ ಹೇಳಿದ್ರೆ ಟೀಮಲ್ಲಿ ಈಗ ಅಚ್ಯುತಣ್ಣ ಅಷ್ಟು ಎಲ್ರಿಗೂ ಗೊತ್ತಿರೋದು, ಅಷ್ಟು ಈಸಿಯಾಗಿ ಎಲ್ಲರ ಕೈಗೂ ಸಿಗಲ್ಲ. ಅದು ಅವರ ಶೆಡ್ಯೂಲೇ ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ
ಕನ್ನಡ ಆಗಲಿ, ತಮಿಳಾಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ ಎಲ್ಲ ಭಾಷೆಗಳನ್ನು ಮಾಡ್ತಿದ್ದಾರೆ. ಸುಮನ್ ರಂಗನಾಥ್ ಮೇಡಮ್ ಅಷ್ಟೇ, ಅನಿತಾ ಭಟ್ರು ಅಷ್ಟೇ, ಸೋನಲ್ಲೂ ಅಷ್ಟೇ. ಶೀಸ್ ಅವ್ರದ್ದೇ ಒಂದು ಇವಾಗ ಫ್ಯಾಮಿಲಿ ಲೈಫ್ ಇದೆ. ಅವರು ಅದನ್ನು ಇದಕ್ಕೆ ಸ್ಪೇಸ್ ಅಪ್ ಮಾಡ್ಕೋಬೋದಾಗಿತ್ತು, ಅದನ್ನು ಸ್ಪೇಸ್ ಮಾಡಿಕೊಟ್ರು. ಹೇಳಿದ್ರು, ಕೆಲವು ಕಮ್ಯುನಿಕೇಷನ್ ನಮಗೂ ಕೊಟ್ಟಿದ್ರು, ಕೆಲವು ಕಮ್ಯುನಿಕೇಷನ್ಸ್ಗಳು ಆಗಿದ್ದು ನಮ್ಮ ಅವ್ರ ಮಧ್ಯೆ. ಸರ್ ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ವಾ? ಇದೆಲ್ಲ ಬಿಡಿ, ಓಕೆ, ಯಾಕಂದ್ರೆ ಅದೆಲ್ಲ ಸಿನಿಮಾದಲ್ಲಿ ಇರುತ್ತೆ, ಎಲ್ಲ ಸಿನಿಮಾದಲ್ಲೂ ಪ್ರಾಬ್ಲಮ್ ಇರುತ್ತೆ. ನೀವು ಅಗ್ರಿಮೆಂಟ್ ಮಾಡ್ಕೊಂಡಿರ್ಲಿಲ್ವಾ ಫಸ್ಟೇ? ಸರ್, ಅಗ್ರಿಮೆಂಟಲ್ಲಿ ನೀವು ಮಾರ್ಕೆಟಿಂಗ್ ಪೋರ್ಷನ್ ಅಂತ ಏನಿರುತ್ತಲ್ಲ, ಅದು ಯಾವ ಥರದಲ್ಲೂ ಅಗ್ರಿಮೆಂಟ್ ಅನ್ನೋ ಇದನ್ನು ಮಾಡ್ಕೊಂಡಿರಲಿಲ್ಲ ಸರ್. ಮತ್ತು ಅಗ್ರಿಮೆಂಟ್ ಈಗ ನೀವು ಆ ಪೇಸ್ ಆಫ್ ಆ್ಯಕ್ಟ್ರೆಸ್ ಕೂಡ ಅವ್ರು ಆಗಿರಲಿಲ್ಲ. ಇವತ್ತೂ ಅಷ್ಟೇ, ನಮ್ಮ ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ, ಅವತ್ತು ಅಷ್ಟೇ, ಇವತ್ತು ಅಷ್ಟೇ, ಒಂದು ಶಿ ಸ್ಟಿಲ್ ಕನ್ಸಿಡರ್ಡ್ ಆಸ್ ಎ ನ್ಯೂ ಕಮರ್, ಒಬ್ಬರು ಹೊಸವರಾಗಿದೆ. ಸೊ ನಾವು ಅವ್ರಿಗೆ ಹೇಳಿದ್ದು ಒಂದೇ ಮಾತಲ್ಲಿ ಏನು ಹೇಳಿದ್ದು, ಓಪನ್ ಡೇಟ್ಸ್ ಬೇಕು ಅಂತ ಒಂದು ಮಾತಾಡಿದ್ವಿ. ಅನ್ಕಂಡೀಷನ್ ಆಗಿರಬೇಕು ಅಂದರೆ, ನಾನು ಹೇಳ್ತಾ ಇರೋದು ಸಿನಿಮಾ ವಿಚಾರದಲ್ಲಿ ಬಂದಾಗ, ಸಿನಿಮಾ ಕೆಲಸಗಳು ಅಂತ ಬಂದಾಗ ಅನ್ಕಂಡೀಷನ್ ಆಗಿರಬೇಕು ಅಂತ ಅದನ್ನು ಮಾಡಿದ್ರು. ನಾವು ಅವರ ಎಷ್ಟೋ ಒಂದು ವಿಚಾರಗಳಿಗೆ ನಾವು ಅವ್ರು ಸಪೋರ್ಟ್ ಮಾಡಿದ್ದೀವಿ. ಅವರು ಬರೋಕ್ಕಾಗದೇ ಇದ್ದಾಗ, ಬೇರೆ ಇದೆ ಅಂತ ಹೇಳಿದಾಗ ನಾವು ಅದಕ್ಕೆಲ್ಲ ಕನ್ವಿನ್ಸ್ ಆಗಿ ಮಾಡ್ಕೊಂಡು ಹೋಗಿದ್ದೀವಿ ಆ ಕೆಲಸಗಳನ್ನ. ಸೊ ಅದೇನಿತ್ತು ಅವಾಗ ಇನ್ ಟರ್ನ್ ಇತ್ತು ನಮಗೆ, ಆಯಿತು ನಾನು ಸಪೋರ್ಟಿಗೆ ನಿಲ್ತೀನಿ ಅನ್ನೋ ಟರ್ನ್ ಇತ್ತು. ಬಟ್ ಎಸ್, ಏನು ಮಾಡೋಕ್ಕಾಗಲ್ಲ, ಮಾತು ತಪ್ಪೋದು ಮತ್ತು ಅವಕಾಶಗಳು ಬೇರೆ ಬಂದಾಗ ಹಿಂದಿನ ಏಣಿ ಅಂತ ನಾವು ಏನು ತಗೋತೀವಿ ಅದನ್ನೆಲ್ಲ ಒದ್ದೆಯೋದು, ಅದು ಕೆಲವು ಸಲ ಬೇಜಾರು ತರುತ್ತೆ. ನಾವು ಪ್ರೊಡಕ್ಷನ್ ಹೌಸ್ಗೆ ಅದೊಂಥರ ನಮ್ಮ ಪಾಲಿಸಿ ಅಲ್ಲ. ಬರೀ ಕೆಲಸ ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಬೇಕು ಅನ್ನೋ ಪಾಲಿಸಿ ನಮ್ದಲ್ಲ. ನಮ್ಮ ಪಾಲಿಸಿ ಎನಿ ಟೈಮ್ ಅವರ ಸಕ್ಸಸ್ಸಲ್ಲೂ ನಾವು ಪಾತ್ರಧಾರರಾಗಬೇಕು ಅನ್ನೋದೇ ನಾವು ಯೋಚನೆ ಮಾಡೋದು. ಎಸ್. ಓಕೆ ಸರ್, ರೀಸೆಂಟಾಗಿ ಅವ್ರದ್ದೊಂದು ಆಲ್ಬಮ್ ಬರುತ್ತೆ, ಪ್ರೈವೇಟ್ ಒಂದು ಆಲ್ಬಮ್ ಬರುತ್ತೆ. ಆದರೆ ಇಂಟರ್ವ್ಯೂ ಟೈಮ್ನಲ್ಲಿ ಅವರು ನಿಮ್ಮ ಸಿನಿಮಾದ ರೆಫರೆನ್ಸ್ ಇಟ್ಕೊಂಡು ಆ ಆಲ್ಬಮ್ನ ಪ್ರಮೋಟ್ ಮಾಡ್ತಾರೆ. ಅಂದರೆ ನಿಮ್ಮ ಸಿನಿಮಾ ರೆಫರೆನ್ಸ್ ಕೊಟ್ಟು ಅವರು ಇಷ್ಟಪಡ್ತಾರೆ. ಇವತ್ತು ನಿಮ್ಮ ಸಿನಿಮಾ ರಿಲೀಸ್ ಆಗಿದೆ, ಯಾವುದೇ ರೀತಿಯಾದ ಪ್ರಮೋಷನ್ ಆಕ್ಟಿವಿಟಿಗೆ ಬರೋದಿರಲಿ, ಸಿನಿಮಾ ರಿಲೇಟೆಡ್ ಪೋಸ್ಟ್ಗಳನ್ನೂ ಆಗ್ತಿಲ್ಲ. ಸೊ ಬೆಳೆಯುವಾಗ ನಿಮ್ಮ ಸಿನಿಮಾ ರಿಲೇಟ್ ಮಾಡಿದಂಥವ್ರು, ಅಂದರೆ ಪ್ರಮೋಟಿಗೆ ಯೂಸ್ ಮಾಡಿದಂಥವ್ರು ಈಗ ಬರ್ತಿಲ್ಲ ಅಂದರೆ ಏನು ಕಾರಣ ಇರ್ಬೋದು? ನಮಗೆ ಅದು ಯಕ್ಷ ಪ್ರಶ್ನೆ. ಅದು ನಮಗೆ ಯಕ್ಷ ಪ್ರಶ್ನೆ ಇರೋದು. ನಾವು ಇವಾಗ ನಿಮ್ಗಳ ಮೂಲಕ ಕೇಳ್ಬೇಕು ಹೊರಟಿರೋದು ಅಷ್ಟೇ, ಎಲ್ಲ ಮಾಧ್ಯಮಗಳ ಮೂಲಕ ಕೇಳಕ್ಕೆ ಹೊರಟಿರೋದು ಒಂದೇ ಪಾಯಿಂಟ್. ಏನಾಗಿದೆ, ಇಟ್ಸ್ ಅ ವೆರಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್. ನಮ್ಮ ಸಿನಿಮಾ ಹೆಸರು ತೊಗೊಂಡು ಬೇರೆ ಕಡೆ ಕೆಲಸಗಳು, ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ಸಿನಿಮಾ ಅಂದರೆ ಅಫ್ಕೋರ್ಸ್ ಅದು ನಾವು ಕಾಟನ್ ಕ್ಯಾಂಡಿ ಸಾಂಗ್ ರೆಫರೆನ್ಸಲ್ಲೇ ಮಾತಾಡ್ತಾ ಇದ್ವಿ. ಅವಾಗ ನಮ್ಮ ಹೆಸರು ಆ ಇಂಟರ್ವ್ಯೂಲ್ಲಿ ತೊಗೊಂಡಾಗ ನಾವು ಕರೆದಾಗ ಯಾಕೆ ಬರ್ತಿಲ್ಲ, ಏನಾಯಿತು ಅಂತದ್ದು, ಆ ಗ್ಯಾಪಲ್ಲಿ ಏನಾಗೋಯ್ತು. ಅಲ್ಲಿಂದ ಇಲ್ಲಿಗೆ ಚೇಂಜ್ ಆಗಿರೋದು ಒಂದೇ ಒಂದು, ಅಲ್ಲಿಗೆ ಹೊಸಬ್ರು ಅಂತ ಇದ್ರು, ಒಂದು ತುಂಬ ಜನಕ್ಕೆ ಗೊತ್ತಿಲ್ಲದೆ ಇದ್ದಿದ್ರು. ಇವಾಗ ಸ್ವಲ್ಪ ಆ ಸಾಂಗ್ ಮುಖೇನ ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು. ಸೊ ಆ ನೇಮು, ಫೇಮು ಅದೊಂದು ಬಿಟ್ಟರೆ ಬೇರೆ ಇನ್ನೇನು ಬದಲಾವಣೆ ಆಗಿಲ್ಲ. ಅದಕ್ಕಿಂತ ಬಿಫೋರ್ ಅವ್ರು ನಮ್ಮ ಹತ್ರ ಕಮ್ಯುನಿಕೇಶನ್ ಇದ್ರು. ಹೌದು. ಆಫ್ಟರ್ ಹರ್ ಇಂಟರ್ವ್ಯೂ, ನೀವು ಇವಾಗ ಏನು ಹೇಳ್ತಾ ಇದ್ದೀರಾ, ಆ ಇಂಟರ್ವ್ಯೂ ಆಗೋದಕ್ಕೆ ಮುಂಚೆ ಅವರ ಸ್ವಭಾವದ ಚೇಂಜ್ ಆಗೋದಕ್ಕಿಂತ ನಡುವೆ ಏನು ಅವರ ಮಧ್ಯೆ ಏನು ಕಮ್ಯುನಿಕೇಶನ್ ಇಲ್ಲ. ಸೊ ಬಿಫೋರ್ ದಟ್ ಆ್ಯಂಡ್ ಆಫ್ಟರ್ ಹರ್ ಇಂಟರ್ವ್ಯೂ ಎಲ್ಲಿ ನಮ್ಮ ಒಂದು ಚಿತ್ರದ ಹೆಸರನ್ನ ಅವರು ಸ್ಪೆಸಿಫೈ ಮಾಡಿದ್ರು, ಸಿಚುಯೇಷನ್ ಅವರ ಮಧ್ಯೆ ಸೇಮ್ ಇತ್ತು. ಅಲ್ಲಿ ಏನು ಬದಲಾವಣೆ ತರುವಂತ ಒಂದು ಕಮ್ಯುನಿಕೇಶನ್ ನಡೆದಿಲ್ಲ. ಫೋನ್ ಮಾಡಿದಾಗ ಏನಂದ್ರು ಮೇಡಮ್ ಅವರು? ಸರ್ ಫೋನೇ ಎತ್ತುತ್ತಾ ಇಲ್ಲ ಸರ್. ಎಷ್ಟು ಸತಿ ಟ್ರೈ ಮಾಡಬೇಕು, ಯಾವ ರೀತಿ ನಾನು ಟ್ರೈ ಮಾಡಿದ್ದಾಯಿತು, ನಮ್ಮ ನಿರ್ದೇಶಕರ ಫ್ಯಾಮಿಲಿಯಿಂದ ಅವ್ರ ಸಿಸ್ಟರ್ಸ್ ಟ್ರೈ ಮಾಡಿದ್ದಾಯಿತು, PR-ಗಳೆಲ್ಲರೂ ಟ್ರೈ ಮಾಡಿದ್ದಾಯಿತು. ಸೊ ಯಾರ್ಯಾರು ಟ್ರೈ ಮಾಡಿದ್ರು ಎಲ್ಲರ ನಂಬರ್ ಬ್ಲಾಕ್ ಆಗ್ತಾ ಇದೆ, ಕಮ್ಯುನಿಕೇಶನ್ ಇಲ್ಲ ಇಂಥದ್ದು ಅಂತ ಹೇಳ್ಬಿಡ್ಬೇಕಲ್ಲ. ಓಕೆ, ಇದೇ ಪ್ರೆಸ್ ಮೀಟ್ನಲ್ಲಿ ಬಂದಂತಹ ಎಲ್ಲ ಆರ್ಟಿಸ್ಟ್ಗಳು ಫೀಮೇಲ್ ಪ್ರೊಡ್ಯೂಸರ್ ಅಂತ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿ ನಿಮ್ಮ ಪರವಾಗಿ ನಿಲ್ತಾರೆ. ಅಂದರೆ ಎಕ್ಸ್ಪೀರಿಯನ್ಸ್ ಇರುವಂಥ ಆರ್ಟಿಸ್ಟ್ಗಳು, ಆದರೆ ಫ್ರೆಶರ್ ಆಗಿರುವಂತಹ ಇವರು ನಿಮ್ಮ ಕಾಲಿಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ಸರ್ ಸಿಲಿ ಮ್ಯಾಟ್ರಸ್ ಇರುತ್ತೆ, ಹೇಳ್ಬೋದು ಇಲ್ವೋ ಗೊತ್ತಿಲ್ಲ. ಸಿಂಪಲ್ ಹೇಳ್ಬೋದಾ ನಂಗೆ ಗೊತ್ತಿಲ್ಲ. ತುಂಬಾ ಸಿಲಿ ಮ್ಯಾಟ್ರಸ್ ಸರ್. ಅವ್ರದ್ದೊಂದು ಸೀರೆ ಇತ್ತು, ಅಪ್ಪಿ ತಪ್ಪಿ ನಮ್ಮ ಮನೇಲಿ ಸೇರ್ಕೋತು. ನನ್ನ ತಂಗಿ ಅದನ್ನ ಹಾಕೊಂಡು ಮೇಕಪ್ ಮಾಡ್ಕೊಂಡು ಪಾಪ ಒಂದು ಫೋಟೋ ಹೊಡೆದ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟಿದ್ದಾಳೆ. ಅವಳು ಅದಕ್ಕೆ ಅನ್ಪ್ರೊಫೆಷನಲ್ ಯು ಪೀಪಲ್ ಆರ್ ಅಂತ ಅಂದ್ಬಿಟ್ಟು ಮೆಸೇಜ್ ಹಾಕಿರೋದು. ಇದಿಷ್ಟು ಆಯ್ತಾ ಸರ್? ಇಷ್ಟೇ ಮ್ಯಾಟರ್ ಇರೋದು. ಲವ್ ಮ್ಯಾಟ್ರ್ ಒಳಗಡೆ ಸುಷ್ಮಿತಾ ಗೋಪಿನಾಥ್ ಅವ್ರು ಮ್ಯಾಟ್ರ್ ಬರ್ದೇ ಇರೋದಕ್ಕೆ ಸ್ಯಾರಿ ಮ್ಯಾಟ್ರ್ ಇಷ್ಟೇ ಆಗಿರೋದು. ಅದಾದ್ಮೇಲೆ ತಗೊಂಡು ಹೋಗಿದ್ದಾರೆ ಸುಮಾರು ಕಾಸ್ಟ್ಯೂಮ್ಸ್. ನಾನು ಹಿಡ್ಕೋಬೋದಾ ಶೂಟಿಂಗ್ ಅಲ್ಲಿ ಯೂಸ್ ಮಾಡಿರೋದು ಅಂತ ಕೇಳಿದ್ರು. ಬಂಡಲ್ ಅಷ್ಟು ಎತ್ಕೊಂಡು ಹೋಗಿದ್ದಾರೆ.
ಸೊ ಯಾಕಿದು ಹೀಗೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನೀವು ಅಕಸ್ಮಾತ್ ಅದು ಇದಾಗಿದ್ರೆ ಅದನ್ನ ಕಾಂಪನ್ಸೇಟ್ ಮಾಡ್ತೀನಿ, ಹೊಸ ಸೀರೆ ತಗೊಂಡು ಅದನ್ನೆಲ್ಲ ಮಾತಾಡೋ ಆಗಿದೆ. ಇಲ್ಲಮ್ಮ ಏನೋ ಬೈ ಮಿಸ್ಟೇಕ್ ಬಂದಿದೆ, ನಿಮ್ಮೊಬ್ಬರದೇ ಅಲ್ಲ ಎಲ್ಲ ಆರ್ಟಿಸ್ಟ್ಗಳ್ದು ಅವ್ರದ್ದು ಓನಾಗಿ ಏನು ಯೂಸ್ ಮಾಡ್ಕೊಂಡಿದ್ರು ಒಂದು ಸಾಂಗ್ಗೋಸ್ಕರ, ಶರ್ಟ್ಸ್ ಇರ್ಬೋದು ಏನೇ ಇರ್ಬೋದು, ಎಷ್ಟು ಮಾತ್ರ ಆಗ್ಬಿಡುತ್ತೆ ಸರ್. ಇಡೀ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀವಿ, ಅದೇನು ದೊಡ್ಡ ಹೆಚ್ಚಲ್ಲ ವಾಪಸ್ ತೆಕ್ಕೊಡ್ಲಿಕ್ಕೆ. ಸೊ ಅದಕ್ಕೆ ತಗೊಳ್ಳೋ ಅಂತ ರೀತಿ ಇರುತ್ತಲ್ಲ, ಅದನ್ನ ಯಾವ ಲೆವೆಲ್ಗೆ ಎತ್ಕೊಂಡು ಹೋಗ್ತಾರೆ ಅನ್ನೋದಿರುತ್ತಲ್ಲ, ಅದು ಮ್ಯಾಟ್ರ್ ಆಗೋದು. ಸರಿ.